ಸರ್ ಮಾತೆ ಸರ್ ಏನು ಗುರು ಶಿಷ್ಯರ ಸಂಬಂಧ ಹೆಂಗಿದೆ ಅಂತ ಹೇಳಿದ್ರೆ ಹುಡ್ಕೊಂಡು ಬಂದಿದೆ. ಮುಂದೊಂದು ದಿನ ನಿಮ್ದು ಅದೇ ರೀತಿ ಗುರು ಶಿಷ್ಯರ ಸಂಬಂಧ ಹುಡ್ಕೊಂಡು ಹೋಗ್ಬೇಕು. ಕಾಂತ ಗುರು ಯಾವಾಗ ಜ್ಞಾನೋದಯ ಆಗುತ್ತೆ ಅಂತ ಹೇಳಿದ್ರೆ ಆ ಒಂದು ಬೆಳೆದು ಅವ್ರ ಮುಂದೆ ನಿಂತು ಇವತ್ತು ಮಾತಾಡ್ತಾರಂದ್ರೆ ಆ 2 ಅಕ್ಷರ ಏನು ಕಲಿಸಿದಾರಲ್ಲ ಮಾತೆ ಸರ್, ಆ ಅಕ್ಷರ ಇವ್ರಿಗೆ ಕರ್ಕೊಂಡ್ಬಂದಿರ್ತೀವಿ. ಇನ್ನು ಮುಗಿಲೆತ್ತ ತಗೊಂಡೋಗ್ತಕ್ಕಂಥ ಯಾವುದಾದ್ರೂ ಗುರು ಶಿಷ್ಯ ಪರಂಪರೆ ಇದ್ರೆ ಅದು ಗುರುಗಳ ಒಂದು 2 ಅಕ್ಷರ ನಮ್ಗೆ ಏನು ಎದೆಗೆ ಅಕ್ಷರಗಳೆಲ್ಲ ನಮ್ಮ ಅಂಕುರಿಸಿರ್ತಾರೋ ಹಾಕಿರ್ತಾರೋ ಆ ಅಕ್ಷರ ನಮ್ಮನ್ನ ಮೇಲ್ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಬೆಳೆದು ನಿಂತಿದ್ದಾರೆ ಅಂದರೆ ಮಹೇಶ್ ಸಾಕ್ಷಿ, ಮಹೇಶ್ ಗೌಡ್ರು ಸಾಕ್ಷಿ. ಮಹೇಶ್ ಗೌಡ್ರು ಏನು ಹೇಳಿದ್ರು ಅದೇ ನಾವೆಲ್ಲರೂ ಕೂಡ ಇನ್ನೊಂದು ಕಡೆ ಜ್ಞಾನೋದಯ ಆಗಿ ನಮಗೆ ತನ್ನಷ್ಟೇ ಬೆಳೆದಿರೋದು. ನಮ್ಗೆ ಯಾರು ಕೂಡ ಅವಾಗ ಇಂಥವೇ ಕೋರ್ಸ್ ಮಾಡೋದು, ಇಂಥದೇ ಓದು, ಇದನ್ನೇ ಮಾಡೋಂತ ಯಾರು ಕೂಡ ಹೇಳ್ತಿರ್ಲಿಲ್ಲ. ನಾವು ಹಳ್ಳಿಗೆ ಹೋಗ್ತಿದ್ರೆ ಹಳ್ಳಿಯಿಂದ ಹಳ್ಳಿಗೆ ಹೋಗ್ತಾ ಇದ್ವಿ. ನಾವು 7ನೇ ಕ್ಲಾಸಲ್ಲಿ ಹೋದಾಗ ಕೆರೆ ಮಧ್ಯೆ ನಡ್ಕೊಂಡು ಹೋಗಿದ್ವಿ, ಎಮ್ಮೆಗಳು ಕಾದಿದ್ವಿ, ಸಗಣಿ ಹೊಡೆದಿದ್ವಿ,